ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂತ ಆಲ್ರೆಡಿ ತಮ್ಮನೇಲಲ್ಲಿ ನೋಡ್ಕೊಂಬಂದಿದ್ರಾ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಪ್ಲೇಲಿಸ್ಟನ್ನು ಹೇಗೆ ಮತ್ತು ಯಾಕೆ ಕ್ರಿಯೇಟ್ ಮಾಡಬೇಕು ಅಂತ ಈ ವಿಡಿಯೋನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಇವಾಗ ಒಂದು ಚಾನಲ್ನ ಓಪನ್ ಮಾಡ್ತು ಅಂತಂದರೆ ನಿಮಗೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇರ್ಬೋದು ಪ್ಲಸ್ ಸಿಂಬಲ್ಲು. ಸೊ ವೀವ್ ಆಲ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದರ ಪಕ್ಕದಲ್ಲಿ ಪ್ಲಸ್ ಸಿಂಬಲ್ ಕಾಣಿಸ್ತಾ ಇದೆ ಅಲ್ವಾ. ಸೊ ಪ್ಲಸ್ ಸಿಂಬಲ್ನ ಕ್ಲಿಕ್ ಮಾಡಿದ್ರೆ ಒಂದು ಪೇಜ್ ಓಪನ್ ಆಗುತ್ತೆ. ಪೇಜ್ ಅಂತಂದರೆ ನೀವು ಕ್ರಿಯೇಟ್ ಮಾಡುವಂಥ ಪ್ಲೇಲಿಸ್ಟನ್ನ ಕ್ರಿಯೇಟ್ ಮಾಡುವಂಥ ಒಂದು ಪೇಜು ಇಲ್ಲಿ ಓಪನ್ ಆಗುತ್ತೆ. ಸೊ ಅಲ್ಲಿ ನೀವು ನೋಡ್ತಾ ಇರ್ಬೋದು, ನಾವು ಪ್ಲಸ್ ಸಿಂಬಲ್ ಮೇಲೆ ಕ್ರಿಯೇಟ್ ಮಾಡಿದ್ರೆ ನಿಮಗೆ ಅಲ್ಲಿ ಟೈಟಲ್ ಅಂತ ತೋರಿಸುತ್ತೆ. ಇವಾಗ ನ್ಯೂ ಪ್ಲೇಲಿಸ್ಟ್ ಅಂತ ಇಲ್ಲಿ ಕ್ರಿಯೇಟ್ ಮಾಡ್ಕೊಬೇಕಾಗತ್ತೆ. ನಾವು ಇಲ್ಲಿ ಟೈಟಲ್ ಅಂತ ಹೋದರೆ ನೀವು ಇಲ್ಲಿ ಯಾವ ಕ್ಯಾಟಗರಿಯ ವೀಡಿಯೋಸ್ನ ಮಾಡ್ತಾಯಿದ್ದೀರಾ. ಇವಾಗ ಫಾರ್ ಎಕ್ಸಾಂಪಲ್ ಕುಕ್ಕಿಂಗ್ ಬ್ಲಾಗಾ, ಅಥವಾ ಡೈಲಿ ವ್ಲಾಗಾ, ಟ್ರಾವೆಲಿಂಗ್ ವ್ಲಾಗಾ, ಸಾಂಗ್ಸಾ, ಅಥವಾ ನೀವು ಇನ್ಫಾರ್ಮೇಟಿವ್ ವೀಡಿಯೋಸ್ ಮಾಡ್ತಿದ್ದೀರಾ, ಶಾಪಿಂಗ್ ವೀಡಿಯೋಸಾ, ಅಥವಾ ಯಾವುದ್ರ ಒಂದು ಕ್ಯಾಟಗರಿಯ ವೀಡಿಯೋಸ್ನ ನೀವು ಮಾಡ್ತಾಯಿದ್ರೆ ಅಲ್ಲಿ ನೀವು ಟೈಟಲ್ನ ಕೊಡಬೇಕಾಗತ್ತೆ. ಟೈಟಲ್ ತುಂಬಾ ಒಂದು ಚೆನ್ನಾಗಿರಬೇಕು, ನಮಗೆ ಯಾರಾದರೂ ಒಂದು ವ್ಯೂವರ್ಸ್ ನೋಡಿದ್ರೆ ಗೊತ್ತಾಗೋ ಥರ ಇರಬೇಕು, ಬೇಗ ಸಜೆಸ್ಟ್ ಆಗೋ ಥರ ಇರಬೇಕು. ಆ ರೀತಿಯಾಗಿ ನಾವು ಒಂದು ಚೆನ್ನಾಗಿರೋ ಟೈಟಲ್ನ ಕೊಡಬೇಕಾಗತ್ತೆ. ಇವಾಗ ನಾನು ಸಾಂಗ್ಸ್ದು ಒಂದು ನ್ಯೂ ಪ್ಲೇಲಿಸ್ಟನ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ಸುಮಾರು ಪ್ಲೇಲಿಸ್ಟ್ಗಳನ್ನ ಕ್ರಿಯೇಟ್ ಮಾಡಿದ್ದೀನಿ, ಸಾಂಗ್ಸ್ದು ಮಾಡಿರಲಿಲ್ಲ. ನಾನು ಸಾಂಗ್ಸ್ದು ಆ್ಯಕ್ಚುಲಿ ಆ್ಯಡ್ ಮಾಡಬೇಕಿತ್ತು. ಸಾಂಗ್ಸ್ ಪ್ಲೇಲಿಸ್ಟ್ ನ್ಯೂ ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಬೇಕಿತ್ತು. ಸೊ ದ್ಯಾಟ್ ನಿಮಗೆ ವೀಡಿಯೋ ಕೂಡ ಮಾಡಿ ತೋರಿಸ್ದಂಗೆ ಇರುತ್ತೆ, ಒಂದು ವಿಡಿಯೋನೂ ಮಾಡ್ದಾಗಿರುತ್ತೆ ಅಂತ ನಾನು ಸಾಂಗ್ಸ್ದು ಒಂದು ಪ್ಲೇಲಿಸ್ಟನ್ನು ಕ್ರಿಯೇಟ್ ಮಾಡ್ತಾಯಿದ್ದೀನಿ ಇವಾಗ. ಆ್ಯಂಡ್ ಇಲ್ಲಿ ಇವಾಗ ನಾನು ಕ್ರಿಯೇಟ್ ಮಾಡಾದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಆ್ಯಡ್ ಟು ಪ್ಲೇಲಿಸ್ಟ್ ಅಂತ ತೋರಿಸ್ತಾ ಇದೆ ನೋಡಿ, ಆ್ಯಡ್ ವೀಡಿಯೋಸ್ ಅಂತ ತೋರಿಸ್ತಾ ಇದೆ. ಸೊ ಇವಾಗ ನಾವು ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ನನ್ನ ಚಾನಲ್ನ ಒಂದು ನೇಮ್ನ ಹಾಕ್ಕೊತೀವಿ. ನಿಮ್ಮ ಚಾನಲ್ ಒಂದು ನೇಮ್ನ ಹಾಕ್ಕೊಂಡ್ರೆ ಒಂದು ಚಾನಲ್ ಪೇಜ್ ಓಪನ್ ಆಗುತ್ತೆ, ಒಂದು ಚಾನಲ್ ಓಪನ್ ಆಗುತ್ತೆ ಅಲ್ಲಿ. ಸೊ ಈ ಥರ ಒಂದು ಚಾನಲ್ ಓಪನ್ ಆಯಿತು. ಇಲ್ಲಿ ಇರುವಂಥದ್ದು ನನ್ನದು ಮ್ಯೂಸಿಕ್ ಅಂದರೆ ಸಾಂಗ್ಸ್ನ ನಾನು ಹಾಡಿರೋವಂಥದ್ದು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಕೆಳಗಡೆ ಎಲ್ಲ ಡೈಲಿ ವ್ಲಾಗು, ಶಾಪಿಂಗ್ ವ್ಲಾಗ್ಗಳಿದೆ. ಸೊ ಇವಾಗ ನಾನು ಇಲ್ಲಿ ಕ್ರಿಯೇಟ್ ಮಾಡಿರೋವಂಥದ್ದು ಸಾಂಗ್ಸ್ದು. ಸೊ ನಾವಲ್ಲಿ ಕೆಳಗಡೆ ಕಾಣಿಸ್ತಾ ಇರ್ಬೋದು, ಈ ಒಂದು ವಿಡಿಯೋ ಕೆಳಗಡೆ ಇಲ್ಲಿ ಸೇವ್ ಟು ಪ್ಲೇಲಿಸ್ಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ನೀವು 1 by 1 ಸಾಂಗ್ಸ್ ಯಾವ್ದ್ಯಾವ್ದಿದೆ ಸೇವ್ ಟು ಪ್ಲೇಲಿಸ್ಟ್ ಅಂತ ನೀವು ಪ್ಲೇಲಿಸ್ಟ್ಗೆ ಆ್ಯಡ್ ಮಾಡ್ತಾ ಹೋಗಬೇಕು, ಸೇವ್ ಕೊಡ್ತಾ ಹೋಗಬೇಕು. ಸೊ ದ್ಯಾಟ್ ಅದು ಆವಾಗ ಸಾಂಗ್ಸ್ ಒಂದು ಪ್ಲೇಲಿಸ್ಟ್ ನೀವೇನು ಕ್ರಿಯೇಟ್ ಮಾಡಿದರೆ ಅದರಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ. ಅದೇ ಥರ ನೀವು ಯಾವ್ಯಾವ ಕ್ಯಾಟಗರಿಯ ಒಂದು ವೀಡಿಯೋಸ್ನ ಮಾಡ್ತೀರಾ ಅಲ್ಲಿ ಒಂದು ಟೈಟಲ್ ಕೊಟ್ಟು ನೀವು ಪ್ಲೇಲಿಸ್ಟನ್ನ ಕ್ರಿಯೇಟ್ ಮಾಡಿ ಅಲ್ಲಿ ಆ್ಯಡ್ ಮಾಡ್ತಾ ಹೋಗಬೇಕು. ಡೈಲಿ ವ್ಲಾಗ್ಸಾದರೆ ಡೈಲಿ ವ್ಲಾಗ್ ಆ್ಯಡ್ ಮಾಡ್ಬೋದು, ಅಥವಾ ಬೇಬಿ ರೂಟೀನ್, ಆನ್ಲೈನ್ ಶಾಪಿಂಗ್ ಯಾವ್ದ್ಯಾವ್ದಿದೆ ಅದನ್ನು ನೀವು ಆ್ಯಡ್ ಮಾಡ್ತಾ ಹೋಗ್ಬೋದು. ನೋಡಿ ನಂದಿಲ್ಲಿ ನಾನು ಶಾಪಿಂಗ್ ವೀಡಿಯೋಸ್ ಇದೆ, ಟ್ರಾವೆಲಿಂಗು ನಾನು ಎಲ್ಲ ಕಂಟೆಂಟ್ ವೀಡಿಯೋಸ್ಗಳನ್ನು ನಾನು ಮಾಡ್ತೀನಿ. ಸೊ ದ್ಯಾಟ್ ಆವಾಗ ನಾನು ಒಂದು ಪ್ಲೇಲಿಸ್ಟಾಗಿ ಕ್ರಿಯೇಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಅದು ನನಗೂ ಕೂಡ ಯೂಸ್ಫುಲ್ ಆಗಿರುತ್ತೆ. ಆ್ಯಂಡ್ ಇದು ವೀವರ್ಸ್ಗೂ ಕೂಡ ಇವಾಗ ಯಾರಾದರೂ ಸರ್ಚ್ ಮಾಡಿದ್ರೆ ನಮ್ಮ ವೀವರ್ಸು, ಸೊ ಅವ್ರಿಗೆ ಬೇಗ ಸಜೆಸ್ಟ್ ಆಗುತ್ತೆ. ಅಂದರೆ ನಾವು ಅಷ್ಟು ಚೆನ್ನಾಗಿರೋ ಟೈಟಲ್ನ ಕೊಡಬೇಕಾಗತ್ತೆ. ಸೊ ಆವಾಗ ಯೂಟ್ಯೂಬರೇ ಸಜೆಸ್ಟ್ ಮಾಡ್ತಾರೆ. ಥಂಬ್ನೇಲು ಟೈಟಲ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆವಾಗ ವೀವರ್ಸ್ಗೂ ಕೂಡ ಅದು ಈಸಿ ವೇನಲ್ಲಿ ಸಿಗುತ್ತೆ. ಆ್ಯಂಡ್ ಆವಾಗ ವ್ಯೂಸ್ ಕೂಡ ನಮಗೆ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಅವರು ವಾಚ್ ಅವರ್ ಕೂಡ ಇದರಲ್ಲಿ ಆ್ಯಡ್ ಆಗೋ ಚಾನ್ಸಸ್ ಇರುತ್ತೆ. ಹೇಗೆಪ್ಪ ಅಂತಂದರೆ ಅವರು ಇವಾಗ ಒಂದು ಟಾಪಿಕ್ನ ಸರ್ಚ್ ಮಾಡಿರ್ತಾರೆ, ಆ ಒಂದು ಟಾಪಿಕ್ಕು ಅವ್ರಿಗೆ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತಂದರೆ ಅವರು ವೀಡಿಯೋನ ಎಂಡ್ವರೆಗೂ ನೋಡ್ತಾರೆ. ಸೊ ದಟ್ ಆವಾಗ ನಮಗೇನಾಗುತ್ತಪ್ಪ ಅಂದರೆ ಅಲ್ಲಿ ವಾಚ್ ಅವರ್ ಕೂಡ ಕೌಂಟ್ ಆಗುತ್ತೆ. ಆದಷ್ಟು ನಾವು ತುಂಬಾ ಲಾಂಗ್ ವೀಡಿಯೋಸ್ಗಳನ್ನು ಮಾಡಬೇಕಾಗತ್ತೆ. ಬಟ್ ನಾನಿಲ್ಲಿ 2 ಡೇಸ್ಗೆ 3 ಡೇಸ್ಗೆ ಒಂದು 15 to 20 minutes ವೀಡಿಯೋಸ್ಗಳನ್ನ ಮಾಡೋದಕ್ಕಿಂತ ಡೈಲಿ 3 minutes 2 minutes 5 minutes ಆ ಥರ ವೀಡಿಯೋಸ್ಗಳನ್ನ ಮಾಡ್ತಾ ಹೋಗೋದು ಬೆಟರ್ ಅಂತ ನಾನು ಆದಷ್ಟು ಡೈಲಿ ಹಾಕೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಎಷ್ಟು ಆಗುತ್ತೋ ಅಷ್ಟು ವೀಡಿಯೋಸ್ಗಳನ್ನು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಲಾಂಗ್ ವೀಡಿಯೋಸ್ಗಳನ್ನು ಹಾಕಬೇಕಾಗತ್ತೆ. ಸೊ ಇಲ್ಲಿ ಒಂದು ಪೇಜು ಒಂದು ಪ್ಲೇಲಿಸ್ಟು ಕ್ರಿಯೇಟ್ ಆಯಿತು. ಇಲ್ಲಿ ಸಾಂಗ್ಸ್ ಒಂದು ಪ್ಲೇಲಿಸ್ಟ್ ಇಲ್ಲಿ ಕ್ರಿಯೇಟ್ ಆಗಿದೆ. ಇಲ್ಲಿ ಪ್ಲೇ ಆಲ್ ಅಂತ ಕೊಟ್ಬಿಟ್ರೆ ಅದು 1 by 1 ವೀಡಿಯೋಸ್ಗಳು ಆಟೋಮೆಟಿಕ್ಕಾಗಿ ಅದನ್ನೇ ಪ್ಲೇ ಆಗ್ತಾ ಹೋಗುತ್ತೆ. ನಾವು ಬಂದುಬಿಟ್ಟು ಪದೇ ಆಪ್ರೇಟ್ ಮಾಡೋ ಅಂತಿದ್ದಿರಲ್ಲ, ನೆಕ್ಸ್ಟ್ ವಿಡಿಯೋ ಅಂತ ಆಪ್ರೇಟ್ ಮಾಡೋ ಅಂತಿದ್ದಿರಲ್ಲ. ಸೊ ಇಲ್ಲಿ ಒಂದು ಪ್ಲೇಲಿಸ್ಟಲ್ಲಿ ಅದು ಒಂದು ಏನೇನು ನಾವು ಕ್ರಿಯೇಟ್ ಮಾಡಿರ್ತೀವಿ ಸಾಂಗ್ಸು, ಅದು ಇವಾಗ ಪ್ಲೇ ಆಲ್ ಅಂತ ಕೊಟ್ಬಿಟ್ರೆ ನಿಮಗೆ ಬೇಕಾಗಿರುವಂಥದ್ದು ಯಾರೇ ಒಂದು ವ್ಯೂವರ್ಸ್ ಚೆಕ್ ಮಾಡಿದ್ರು ಅವ್ರಿಗೆ ಈಸಿಯಾಗಿ ಸಿಗುತ್ತೆ. ನಾನು ಹೇಳ್ದಂಗೆ ಇದರಲ್ಲಿ ವ್ಯೂಸ್ ಆ್ಯಂಡ್ ವಾಚ್ ಓವರ್ ಕೂಡ ಆಗುವಂತಹ ಮ್ಯಾಕ್ಸಿಮಮ್ ಚಾನ್ಸಸ್ ಕೂಡ ಇರುತ್ತೆ. ಸೊ ಎಲ್ಲರೂ ಕೂಡ ಪ್ಲೇಲಿಸ್ಟನ್ನ ಮಾಡಿ ಇಟ್ಕೊಳ್ಳಿ, ಅದು ನಮಗೆ ಕೂಡ ಒಳ್ಳೆಯದು. ನಮ್ಮ ಒಂದು ಚಾನಲ್ಗೆ ಗ್ರೋ ಆಗೋದಕ್ಕೂ ತುಂಬಾ ಯೂಸ್ಫುಲ್ ಆಗುತ್ತೆ. ನಮ್ಮ ವ್ಯೂವರ್ಸ್ಗೂ ಕೂಡ ಸರ್ಚ್ ಮಾಡಿದ್ರೆ ಈಸಿಯಾಗಿ ಸಿಗುತ್ತೆ. ಆ್ಯಂಡ್ ನಮ್ಮ ಚಾನಲ್ಲಿ ಒಂದು ಸಿಸ್ಟಮೆಟಿಕ್ಕಾಗಿ ಒಂದು ಸೆಟ್ಟಿಂಗ್ಸ್ನ ನಾವು ಮಾಡಿಟ್ಕೊಂಡ್ರೆ ಅದು ಕೂಡ ನಮ್ಮ ಒಂದು ಚಾನಲ್ ಗ್ರೋಗೋ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ದ್ಯಾಟ್ ಈ ಥರ ನಾವು ಪ್ಲೇಲಿಸ್ಟನ್ನ ಕ್ರಿಯೇಟ್ ಮಾಡ್ಬೋದು. ಹಾಗೆ ಇನ್ನೂ ಒಂದು ಆಪ್ಷನ್ ಕೂಡ ಇದೆ, ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು 3 dotted ಲೈನ್ ಇದೆಲ್ಲ, 3 dotted ಲೈನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ಲೊಕೇಶನ್ನು ಮತ್ತು ಆ್ಯಡ್ ಟು ಪ್ಲೇಲಿಸ್ಟು, ಪಬ್ಲಿಕ್ಕಾ ಪ್ರೈವೇಟಾ ಅಂತೆಲ್ಲ ನಿಮಗೆ ತೋರಿಸುತ್ತೆ. ನೀವು ಆಮೇಲೆ ಬೇಕಾದರೆ ವಿಡಿಯೋನ ಅಪ್ಲೋಡ್ ಮಾಡಿ ಆದಮೇಲೆ ಕೂಡ, ಈಗ ನೀವು ಪ್ಲೇಲಿಸ್ಟಲ್ಲಿ ಆ್ಯಡ್ ಮಾಡೋದು ಮರ್ತೋಗ್ಬಿಟ್ಟಿರ್ತೀರ, ಆಮೇಲೆ ಕೂಡ ನೀವು 3 dotted ಲೈನ್ ಮೇಲೆ ಹೋಗಿ ಎಡಿಟ್ ಆಪ್ಷನ್ಗೆ ಹೋದರೆ ಆ್ಯಡ್ ಟು ಪ್ಲೇಲಿಸ್ಟ್ ಅಂತ ಕೊಟ್ಟರೆ ಪ್ಲೇಲಿಸ್ಟು
ನೀವು ಮುಂಚೆ ಒಂದು ಕ್ರಿಯೇಟ್ ಮಾಡಿರ್ತೀರಲ್ಲ ಆಲ್ರೆಡಿ, ಅದರಲ್ಲಿ ಇವಾಗ ನೀವು ಒಂದು ಕ್ಯಾಟಗರಿಯ ಒಂದು ಏನು ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿರ್ತೀರ ಅದನ್ನು ನೀವು ಆ್ಯಡ್ ಮಾಡಬೇಕು ಅಂದರೆ ಅದೇ ಕ್ಯಾಟಗರಿದು ನೀವು ನೆಕ್ಸ್ಟು ಎಡಿಟ್ ಆಪ್ಷನ್ಗೆ ಹೋಗಿ ಕೂಡ ಆ್ಯಡ್ ಟು ಪ್ಲೇಲಿಸ್ಟ್ ಅಂತ ಕೊಟ್ಟರೆ ನೀವು ಅಲ್ಲಿ ಕೂಡ ಆ್ಯಡ್ ಮಾಡ್ಕೊಬೋದಾಗತ್ತೆ. ಸೊ ಇದರಿಂದ ತುಂಬಾ ಯೂಸ್ಫುಲ್ ಇದೆ. ಎಲ್ಲರೂ ಪ್ರತಿಯೊಬ್ಬರು ಕೂಡ ಪ್ಲೇಲಿಸ್ಟನ್ನ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಹೇಳ್ದಂಗೆ ವಾಚ್ ಅವರುಗಿಂತ ವೀವ್ಸ್ ಕೂಡ ಇದರಲ್ಲಿ ಜಾಸ್ತಿನೇ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ವೀವ್ ಆಲ್ ಅಂತ ಕೊಟ್ಟರೆ ನಾನು ಮಾಡಿರುವಂಥದ್ದು ಇಲ್ಲಿ ಎಲ್ಲ ಪ್ರತಿಯೊಂದು ಪ್ಲಸ್ ಸಿಂಬಲ್ ಪಕ್ಕದಲ್ಲೇ ನಾವು ಆಲ್ರೆಡಿ ನಾವು ಯಾವುದ್ಯಾವುದು ಪ್ಲೇಲಿಸ್ಟನ್ನ ಕ್ರಿಯೇಟ್ ಮಾಡಿರ್ತೀವಿ ಅಂತಲೂ ಈಸಿಯಾಗಿ ಗೊತ್ತಾಗುತ್ತೆ. ನೆಕ್ಸ್ಟು ಯಾವುದನ್ನು ನಾವು ಪ್ಲೇಲಿಸ್ಟಲ್ಲಿ ಆ್ಯಡ್ ಮಾಡಬೇಕು ಅನ್ನೋದು ಕೂಡ ಒಂದು ಐಡಿಯಾ ಬರುತ್ತೆ. ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಅಲ್ಲಿ ಕ್ರಿಯೇಟ್ ನ್ಯೂ ಪ್ಲೇಲಿಸ್ಟ್ ಅಂತ ಕೂಡ ಇರುತ್ತೆ. ಅಲ್ಲಿ ನೀವು ಬೇಕಾದರೆ ಇನ್ನೊಂದು ಹೊಸ ಕ್ಯಾಟಗರಿ ಇದು ನೀವು ಹೊಸ ಕ್ಯಾಟಗರಿ ವಿಡಿಯೋ ಮಾಡಿದ್ರೆ ಇವಾಗ ನೀವು ಟ್ರಾವೆಲಿಂಗ್ ವ್ಲಾಗ್ ಮಾಡಿದ್ರೆ ಇವಾಗ ನೀವು ಅದನ್ನು ಆ್ಯಡ್ ಮಾಡಿರಲಿಲ್ಲ ಅಂತಂದರೆ ಅಲ್ಲಿ ಕಡೆ ಕೂಡ ಕ್ರಿಯೇಟ್ ಪ್ಲೇಲಿಸ್ಟ್ ಅಂತ ಇದೆ, ನ್ಯೂ ಪ್ಲೇಲಿಸ್ಟ್ ಅಂತ ಇರುತ್ತೆ. ಸೊ ದ್ಯಾಟ್ ನೀವು ಅಲ್ಲಿ ಹೋಗ್ಬಿಟ್ಟು ಬೇಕಾದರೂ ಟ್ರಾವೆಲಿಂಗ್ದು ಹೊಸ ಕ್ಯಾಟಗರಿದು ಒಂದು ನ್ಯೂ ಪ್ಲೇಲಿಸ್ಟ್ನ ಕೂಡ ನೀವು ಕ್ರಿಯೇಟ್ ಮಾಡ್ಕೋಬೋದಾಗುತ್ತೆ. ನಾನು ಇಲ್ಲಿ ಸುಮಾರು ಶಾರ್ಟ್ಸ್ನೆಲ್ಲ ಕೂಡ ನಾನು ಹಾಕಿ ಇಟ್ಬಿಟ್ಟಿದ್ದೀನಿ ಈ ಪ್ಲೇಲಿಸ್ಟಲ್ಲಿ. ಸೊ ಇದರಿಂದ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ನಿಮಗೆ ಕೆಳಗಡೆ ಕ್ರಿಯೇಟ್ ನ್ಯೂ ಪ್ಲೇಲಿಸ್ಟ್ ಅಂತ ಏನು ತೋರಿಸ್ತಾ ಇದೆ ಅಲ್ವಾ. ಸೊ ನೀವಲ್ಲಿ ಎಷ್ಟು ಬೇಕಾದ್ರೂ ನೀವು ಕ್ರಿಯೇಟ್ ಮಾಡ್ಕೋಬೋದು ಪ್ಲೇಲಿಸ್ಟ್ಗಳು. ಬಟ್ ಜಾಸ್ತಿ ಕ್ರಿಯೇಟ್ ಮಾಡಬಾರ್ದು ಅಂತ ಒಬ್ಬರು ಹೇಳ್ತಾರೆ. ಬಟ್ ನಾನು ಸುಮಾರು ಒಂದು ಪ್ಲೇಲಿಸ್ಟ್ಗಳನ್ನು ನಾನು ಇಲ್ಲಿ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಕ್ರಿಯೇಟ್ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬಾ ವೀವ್ಸ್ ವಾಚ್ ಅವರು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಚಾನಲ್ ಒಂದು ಸಿಸ್ಟಮ್ಯಾಟಿಕ್ ಆಗಿರುತ್ತೆ ಅನ್ನೋದು ಒಂದು ಗ್ರೂಪ್ ಮಾಡಿ ಇಟ್ಕೊಳ್ಳೋದು. ಈಸಿ ವೇನಲ್ಲಿ ಹೇಳಬೇಕು ಅಂತಂದರೆ ನಮ್ಮ ಒಂದು ಕ್ಯಾಟಗರಿಯ ಡಿಫ್ರೆಂಟ್ ಕ್ಯಾಟಗರಿಯ ವೀಡಿಯೋಸ್ಗಳನ್ನು ಒಂದೇ ಕ್ಯಾಟಗರಿ ವೀಡಿಯೋಸ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಕುಕ್ಕಿಂಗ್ ವ್ಲಾಗ್ದೇ ಒಂದು ಗ್ರೂಪ್ ಮಾಡೋದು, ಡೈಲಿ ವ್ಲಾಗ್ದೇ ಒಂದು ಗ್ರೂಪು, ಸಾಂಗ್ಸ್ದೇ ಒಂದು ಗ್ರೂಪು, ಈ ರೀತಿಯಾಗಿ ನಾವು ಅದನ್ನು ಕ್ಯಾಟಗರಿಯ ಸಪ್ರೇಟ್ನ ಕ್ಯಾಟಗರಿ ಡಿವೈಡ್ ಮಾಡಿಬಿಟ್ಟು ಒಂದು ಗ್ರೂಪ್ ಮಾಡಿ ಇಡೋದನ್ನೇ ನಾವು ಪ್ಲೇಲಿಸ್ಟ್, ಒಂದು ಲಿಸ್ಟಲ್ಲಿ ಹಾಕಿಡೋದನ್ನೇ ನಾವು ಪ್ಲೇಲಿಸ್ಟ್ ಅಂತ ನಾವು ಕರೆಯುವಂಥದ್ದು. ಸೊ ನೋಡಿ ಬೇಕಾದರೆ ಎಷ್ಟು ಪ್ಲೇಲಿಸ್ಟ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಕೊಬೋದು. ನಾನು ಹೇಳ್ದಂಗೆ ಒಂದು ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ಮಾಡಿದ್ರೆ ಅದಕ್ಕೆ ತಮ್ನೇಲು ಪ್ಲೇಲಿಸ್ಟ್ಗೆ ಒಂದು ಟೈಟಲು ನೀಟಾಗಿರಬೇಕು ಆ್ಯಂಡ್ ತುಂಬಾ ಅಟ್ರಾಕ್ಟಿವ್ ಆಗಿರುವಂಥದ್ದು ಕೊಟ್ಟರೆ ನಮ್ಮ ವೀವರ್ಸ್ಗೆ ಕೂಡ ತುಂಬಾ ಅದು ಈಸಿಯಾಗಿ ಸರ್ಚ್ ಮಾಡಿದ್ರೆ ಈಸಿಯಾಗಿ ಸಜೆಸ್ಟ್ ಆಗುತ್ತೆ. ಯೂಟ್ಯೂಬ್ ಅವರನ್ನೇ ಈಸಿಯಾಗಿ ಸಜೆಸ್ಟ್ ಮಾಡ್ತಾರೆ. ದ್ಯಾಟ್ ಇಲ್ಲಿ ನಾವು ಟೈಟಲ್ನ ತುಂಬ ಚೆನ್ನಾಗಿ ಕೊಡಬೇಕಾಗತ್ತೆ. ಯಾವುದೋ ಒಂದು ಏನೋ ಒಂದು ಕೊಟ್ಟರೆ ಅದು ನಮಗೆ ಅದು ಯೂಸ್ ಆಗುತ್ತೆ ಹೊರತು ಸರ್ಚ್ ಮಾಡೋರಿಗೆ ವೀವರ್ಸ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅದು ನಮಗೆ ಗೊತ್ತಿರುತ್ತೆ, ಬಟ್ ವೀವರ್ಸ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಇವಾಗ ಟೆಕ್ ಚಾನಲಲ್ಲಿ ಹೋಗ್ಬಿಟ್ಟು ನಾವು ಇನ್ನೊಂದೇನೋ ಹಾಕಿದ್ರೆ ಅದು ಸ್ವಲ್ಪ ಸಜೆಸ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗಬಹುದು. ಸೊ ದ್ಯಾಟ್ ನಾವು ಟೈಟಲ್ನ ನಾವು ನೀಟಾಗಿ ಕೊಡಬೇಕಾಗತ್ತೆ. ಸೊ ಟೈಟಲ್ನ ನೀಟಾಗಿ ಕೊಟ್ಟು ಪಬ್ಲಿಕಲ್ಲಿ ಇಡಬೇಕಾಗತ್ತೆ. ಸೊ ಕ್ರಿಯೇಟ್ ಅಂತ ಕೊಟ್ಟರೆ ಇನ್ನೊಂದು ಪ್ಲೇ ಲಿಸ್ಟ್ ಕೂಡ ಕ್ರಿಯೇಟ್ ಆಗುತ್ತೆ. ಸೊ ಎಲ್ಲನೂ ಕೂಡ ನಾವು ಒಂದು ಸಿಸ್ಟಮ್ಯಾಟಿಕ್ ಮ್ಯಾನರ್ನಲ್ಲಿ ನಾವು ಪ್ಲೇ ಲಿಸ್ಟಲ್ಲಿ ಆ್ಯಡ್ ಮಾಡ್ತಾ ಬಂದರೆ ಸೊ ನಮ್ಮ ಚಾನಲ್ ಕೂಡ ಗ್ರೋ ಆಗೋಕ್ಕೆ ಇದೊಂದು ಪಾರ್ಟ್ ಅಂತಲೇ ನಾನು ಹೇಳ್ಬೋದು. ಈ ಒಂದು ಪ್ಲೇ ಲಿಸ್ಟ್ ಮಾಡಿ ಇಟ್ಕೊಳ್ಳೋದು ಒಂದು ಗ್ರೋ ಆಗೋದಕ್ಕೆ ಒಂದು ಪಾರ್ಟ್ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೀವು ಎಡಿಟ್ ಆಪ್ಷನ್ಗೆ ಹೋಗಿ ಪ್ರತಿಯೊಂದು ನಿಮ್ಗೆ ಏನೇ ಚೇಂಜಸ್ ಮಾಡ್ಕೊಳ್ಳೋದಿತ್ತು ಅಂತಂದ್ರೂ ನೀವು 3 ಡಾಟೆಡ್ ಲೈನ್ ಮೇಲೆ ಹೋಗಿ ಎಡಿಟ್ ಆಪ್ಷನ್ಗೆ ಹೋಗಿ ನೀವು ಏನು ಬೇಕಾದ್ರೂ ಚೇಂಜಸ್ನ ಮಾಡ್ಕೋಬೋದಾಗತ್ತೆ. ಅದು ಒಂದು ಆ್ಯಡ್ ಟು ಪ್ಲೇಲಿಸ್ಟ್ ಅಂತ ಕೊಟ್ಟರೆ ನಿಮಗೆ ಯಾವುದೋ ಒಂದು ಹಳೇದನ್ನು ಕೂಡ ನೀವು ಆ್ಯಡ್ ಮಾಡಿರಲ್ಲ, ವೀಡಿಯೋಸ್ಗಳನ್ನು ಮಾಡಿ ಇಟ್ಬಿಟ್ಟಿರ್ತೀರ, ನೀವು ಆಮೇಲೆ ಆರಾಮಾಗಿ ಫ್ರೀ ಯಾವಾಗಲೂ ಕೂತ್ಕೊಂಡು ನೀವು ಆ್ಯಡ್ ಟು ಪ್ಲೇಲಿಸ್ಟ್ ಅಂತ ಕೊಟ್ಟರೆ ಅದು ಆರಾಮ್ಸೆ ನೀವು ಪ್ಲೇಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಬೋದು. ಸೊ ಇದರಿಂದಾಗಿ ತುಂಬಾ ಯೂಸ್ಫುಲ್ ಇದೆ. ವೀವ್ಸು ವಾಚ್ ಅವರು ತುಂಬಾ ಈಸಿಯಾಗಿ ಆಗುವಂಥ ಚಾನ್ಸಸ್ ಇದೆ. ಸೊ ವಾಚ್ ಅವರು ಅದು ಅಷ್ಟು ಬೇಗ ಆಗೋದಿಲ್ಲ, ಅದು ಸ್ವಲ್ಪ ಕಷ್ಟನೇ ಇದೆ. ವೀವ್ಸ್ ಬರುತ್ತೆ ಆ್ಯಂಡ್ ಅದೊಂದು ಟೈಮ್ ಬಂದರೆ ಎಲ್ಲ ಕೂಡ ಹಾಗೆ ಆಗುತ್ತೆ. ಸೊ ನಾವು ಪ್ಲೇಲಿಸ್ಟ್ ಮಾಡಿಡೋ ಅಂಥದ್ದು ತುಂಬಾ ಒಳ್ಳೆಯದು ಅಂತಲೇ ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ಈ ಒಂದು ವಿಡಿಯೋ ನಿಮಗೆಲ್ಲನೂ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ಕೂಡ ಪ್ಲೇಲಿಸ್ಟ್ನ ಮಾಡಿ ಇಡಿ. ಸೊ ನಿಮ್ಮ ಚಾನಲ್ಗೆ ಗ್ರೋ ಆಗೋದಕ್ಕೆ ಇದು ನಮಗೂ ಕೂಡ ತುಂಬಾ ಒಳ್ಳೆಯದು ಆ್ಯಂಡ್ ಇದು ವ್ಯೂವರ್ಸ್ಗೂ ಕೂಡ ತುಂಬಾ ಹೇಳ್ದಂಗೆ ಯೂಸ್ ಆಗುತ್ತೆ. ಗ್ರೋ ಆಗೋದಕ್ಕೆ ಇದು ತುಂಬಾ ಒಂದು ಹೆಲ್ಪ್ಫುಲ್ ಆಗಿರುತ್ತೆ, ಒಂದು ಪ್ಲೇಲಿಸ್ಟನ್ನ ಕ್ರಿಯೇಟ್ ಮಾಡಿ ಇಡೋವಂಥದ್ದು. ಸೊ ಇದು ಯಾವ ಥರ ಅಂತ ನಮ್ಮ ಯೂಟ್ಯೂಬ್ ಮಾಡೋರಿಗೆಲ್ಲರಿಗೂ ಗೊತ್ತಿರುತ್ತೆ. ಪ್ಲೇಲಿಸ್ಟನ್ನು ನಾವು ಕ್ರಿಯೇಟ್ ಮಾಡಿದ್ರೆ ಇದರಲ್ಲಿ ಏನೇನು ಯೂಸ್ ಇದೆ ಅನ್ನೋದು ಕೂಡ ನಮ್ಮೊಂದು ಯೂಟ್ಯೂಬರ್ಸ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ನ್ಯೂ ಯೂಟ್ಯೂಬರ್ಸ್ಗೂ ಇದೊಂದು ಐಡಿಯಾ ಬರಲಿ ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿರೋವಂಥದ್ದು. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.